ಅತ್ಯಾಚಾರ ಹಾಗೂ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಈಗ ಬಂಧಿಯಾಗಿರ್ತಕ್ಕಂಥ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಇವರ ಭವಿಷ್ಯ ಇವಾಗ ತೂಗುಯಾಲೆಯಲ್ಲಿದೆ. 4 ಪ್ರಕರಣಗಳು ಆತನ ವಿರುದ್ಧ ದಾಖಲಾಗಿದ್ದು, ಅದರಲ್ಲಿ ಒಂದು ಪ್ರಕರಣದ ತೀರ್ಪು ಆಗಸ್ಟ್ 1ನೇ ತಾರೀಕು ಅಂದರೆ ನಾಡಿದ್ದು ಪ್ರಕಟವಾಗುತ್ತೆ. ಇನ್ಫ್ಯಾಕ್ಟ್ ಇವತ್ತೇ ಆಗಬೇಕಾಗಿತ್ತು. ಆದರೆ ಘನ ನ್ಯಾಯಾಲಯ ಕೆಲವೊಂದು ಕ್ಲಾರಿಫಿಕೇಷನ್ಸ್ ಅನ್ನು ಕೇಳಿ ತೀರ್ಪನ್ನು ನಾಡಿದ್ದಿಗೆ ಮುಂದೂಡಿದೆ. ಒಂದು ವೇಳೆ ಈ ಪ್ರಕರಣದ ತೀರ್ಪಿನಲ್ಲಿ ಆತ ಖುಲಾಸೆಯಾದರೂ ಕೂಡ ಬಿಡುಗಡೆಯ ಭಾಗ್ಯ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ರಿಪೋರ್ಟ್ ಇದೆ, ನೋಡೋಣ. ಪ್ರಜ್ವಲ್ ವಿರುದ್ಧದ ಅತ್ಯಾಚಾರ ಆರೋಪ ಕೇಸ್ ನಾಡಿದ್ದು ಒಂದು ಪ್ರಕರಣದ ತೀರ್ಪು ಪ್ರಕಟ. ಪ್ರಜ್ವಲ್ ರೇವಣ್ಣಗೆ ಶುಭ ತರುತ್ತಾ ಶುಕ್ರವಾರ. ಅಶ್ಲೀಲ ವಿಡಿಯೋ ಹಾಗೂ ಅತ್ಯಾಚಾರ ಪ್ರಕರಣದಲ್ಲಿ ಬಂಧಿತರಾಗಿರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ 14 ತಿಂಗಳಿಂದ ಸೆರೆಮನೆಯಲ್ಲಿ ಬಂಧಿಯಾಗಿದ್ದಾರೆ. ಪ್ರಜ್ವಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳ ವಿಚಾರಣೆ ನಡೆಸಿರುವ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇಂದು ನೀಡಬೇಕಿದ್ದ ತೀರ್ಪನ್ನು ನಾಡಿದ್ದಿಗೆ ಮುಂದೂಡಿದೆ. ಕೆಆರ್ ನಗರ ಅತ್ಯಾಚಾರ ಪ್ರಕರಣದಲ್ಲಿ ಸಂತ್ರಸ್ತೆ ಕೊಟ್ಟ ದೂರಿನ ವಿಚಾರಣೆ ನಡೆಸಿರುವ ಕೋರ್ಟ್ ಆಗಸ್ಟ್ 1ಕ್ಕೆ ತೀರ್ಪನ್ನು ಕಾಯ್ದಿರಿಸಿದೆ. ಪ್ರಜ್ವಲ್ ರೇವಣ್ಣ ಕೂಡ ಇಂದು ಕೋರ್ಟ್ಗೆ ಹಾಜರಾಗಿದ್ದರು. ವಿಚಾರಣೆ ಆರಂಭವಾಗ್ತಾ ಇದ್ದಂತೆ ಎರಡೂ ಕಡೆ ವಕೀಲರಿಂದ ಕೆಲವು ಸ್ಪಷ್ಟನೆ ಕೇಳಿದ ನ್ಯಾಯಾಲಯ ಬಳಿಕ ಆಗಸ್ಟ್ 1ಕ್ಕೆ ತೀರ್ಪು ಮುಂದೂಡಿಕೆ ಮಾಡಿದೆ. ಎಫ್ಎಸ್ಎಲ್ ವರದಿ ಬಗ್ಗೆ ನ್ಯಾಯಾಲಯ ಕೆಲ ವಿಚಾರವನ್ನು ಕೇಳಿದೆ. ಹೊಳೆನರಸೀಪುರದ ಕನ್ನಿಕಡದ ಮನೆಯ ಗೂಗಲ್ ಮ್ಯಾಪ್ ನೀಡಲಾಗಿದೆ. ಗೂಗಲ್ ಮ್ಯಾಪ್ನಲ್ಲಿ ಮನೆ, ಕೆಲಸದವರ ಶೆಡ್ ಎಲ್ಲವನ್ನ ನೀಡಲಾಗಿದೆ. ಗೂಗಲ್ ಮ್ಯಾಪ್ ಆಧರಿಸಿ ಮಹಜರು ಪ್ರಕ್ರಿಯೆ ನಡೆದಿದೆ. ಈ ಬಗ್ಗೆ ಸರ್ಕಾರಿ ಪರ ವಕೀಲರು ಸ್ಪಷ್ಟನೆ ನೀಡಿದ್ದು, ಕೆಲವೊಂದು ತಾಂತ್ರಿಕ ಸಾಕ್ಷ್ಯ ಮಹಜರಿನ ಬಗ್ಗೆ ಮಧ್ಯಾಹ್ನದ ಒಳಗೆ ಸ್ಪಷ್ಟನೆ ನೀಡುವಂತೆ ಕೋರ್ಟ್ ಸೂಚಿಸಿ ನಾಡಿದ್ದಕ್ಕೆ ವಿಚಾರಣೆಯನ್ನ ಮುಂದೂಡಿದೆ. SIT ಅಧಿಕಾರಿಗಳು ಕೊಟ್ಟಂತ ಗೂಗಲ್ ಮ್ಯಾಪ್ನ ಏನು ಸಾಕ್ಷ್ಯಾಧಾರಗಳಿತ್ತು, ಆ ಸಾಕ್ಷ್ಯಾಧಾರಗಳನ್ನು ಪರಿಗಣನೆಗೆ ತೆಗೆದುಕೊಳ್ಬಾರ್ದು ಅನ್ನೋದ್ರ ಬಗ್ಗೆ ಒಂದಷ್ಟು ಸ್ಪಷ್ಟನೆಯನ್ನು ಕೇಳುವಂಥ ಪ್ರಯತ್ನಗಳನ್ನು ಇವತ್ತು ನ್ಯಾಯಾಧೀಶರು ಮಾಡಿರುವಂಥದ್ದು. ಯಾಕೆಂದರೆ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬಂದಂಥ ಸಂದರ್ಭದಲ್ಲಿ ಇನ್ನೂ ಕೂಡ ಸ್ಪಷ್ಟನೆ ಬೇಕು, ಜೊತೆಗೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಿ ಅಂತ ಹೇಳಿ ಈಗಾಗಲೇ ಏನು ಕೋರ್ಟ್ ಹೇಳಿದೆ. ಜೊತೆಗೆ ಆಗಸ್ಟ್ 1ನೇ ತಾರೀಕಿಗೆ ಆದೇಶವನ್ನು ಕೂಡ ಕಾಯ್ದಿರಿಸಿರುವಂಥದ್ದು. ರೇಪ್ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಖುಲಾಸೆ ಆಗ್ತಾರೋ ಅಥವಾ ಶಿಕ್ಷೆಗೆ ಒಳಪಡ್ತಾರೋ ಅನ್ನೋದು ತೀರ್ಪಿನ ಮೇಲೆ ಅವಲಂಬಿತವಾಗಿದೆ. ಒಂದು ವೇಳೆ ಈ ಕೇಸ್ನಲ್ಲಿ ಖುಲಾಸೆಯಾದರೂ ಪ್ರಜ್ವಲ್ ರೇವಣ್ಣಗೆ ಸದ್ಯಕ್ಕೆ ಬಿಡುಗಡೆಯ ಭಾಗ್ಯವಿಲ್ಲ. ಆಗಸ್ಟ್ 1ಕ್ಕೆ ತೀರ್ಪು ಮುಂದೂಡಿಕೆಯಾಗಿದ್ದು, ಶುಕ್ರವಾರ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ಇದೀಗ ಪ್ರಜ್ವಲ್ಗೆ 2 ದಿನ ಟೆನ್ಷನ್ ಇರಲಿದೆ. ಇನ್ನು ಯಾವ ಪ್ರಕರಣ ಅಂತ ನೋಡೋದಾದರೆ, ಏನಿದು ಪ್ರಕರಣ? ಪ್ರಜ್ವಲ್ ರೇವಣ್ಣ ವಿರುದ್ಧ 2ನೇ ಅತ್ಯಾಚಾರ ಪ್ರಕರಣ. ಅತ್ಯಾಚಾರ ಬೆಳಕಿಗೆ ಬರುತ್ತೆ ಅಂತ ಸಂತ್ರಸ್ತೆಯ ಅಪಹರಣ. ರೇವಣ್ಣ, ಭವಾನಿ, ಸತೀಶ್ ಬಾಬು ಸೇರಿದಂತೆ 9 ಜನ ಅಪಹರಣ. ಹುಣಸೂರು ಬಳಿಯ ತೋಟದ ಮನೆಯಲ್ಲಿ ಸಂತ್ರಸ್ತೆಯ ಅಪಹರಣ. ಇದೇ ಪ್ರಕರಣದಲ್ಲಿಯೇ ರೇವಣ್ಣ ಸೇರಿದಂತೆ 9 ಜನ ಜೈಲಿಗೆ ಹೋಗಿದ್ದರು. ಸಂತ್ರಸ್ತ ಮಹಿಳೆಯನ್ನು ರಕ್ಷಿಸಿದ್ದ SIT. ಸಂತ್ರಸ್ತೆಯಿಂದ ಹೇಳಿಕೆ ದಾಖಲು ಮಾಡಿ ಪ್ರಕರಣ ದಾಖಲಿಸಲಾಯಿತು. ಸಂತ್ರಸ್ತೆಯ ಹೇಳಿಕೆಯ ಮೇಲೆ ದೋಷಾರೋಪ ಪಟ್ಟಿ ಸಲ್ಲಿಕೆ. ಪ್ರಜ್ವಲ್ ರೇವಣ್ಣ ಮಾಡಿದ್ದ ಮೊಬೈಲ್ ವಿಡಿಯೋ ಸಾಕ್ಷ್ಯ. ಮಹಿಳೆಯ ಬೆತ್ತಲುಗೊಳಿಸಿ ಬಲವಂತವಾಗಿ ಲೈಂಗಿಕ ಕಿರುಕುಳ. ವಿಡಿಯೋದಲ್ಲಿ ಪ್ರಜ್ವಲ್ ಇರೋದು ಸಾಬೀತು. ಒಟ್ನಲ್ಲಿ ಕಳೆದ 14 ತಿಂಗಳಿನಿಂದ ಸೆರೆಮನೆ ವಾಸ ಅನುಭವಿಸ್ತಾ ಇರುವ ಪ್ರಜ್ವಲ್ಗೆ 2 ದಿನ ಟೆನ್ಷನ್ ಮುಂದುವರಿಯಲಿದೆ. ಒಂದು ವೇಳೆ ಖುಲಾಸೆಯಾದರೂ ಪ್ರಜ್ವಲ್ ರೇವಣ್ಣಗೆ ಸದ್ಯಕ್ಕೆ ಬಿಡುಗಡೆಯ ಭಾಗ್ಯ ಇಲ್ಲ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.